ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಗ್ನಿ ಸಾಕ್ಷಿ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಪ್ರೀತಿ, ನಂಬಿಕೆ ಮತ್ತು ಅನುಮಾನಗಳ ನಡುವೆ ಸಾಗುವ ಬದುಕಿನಲ್ಲಿ ಇಂದು ಒಂದು ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗುವುದಿಲ್ಲ ಅಂದುಕೊಳ್ಳುತ್ತದೆ. ಆದರೆ ಮಂಜರಿ ಅದನ್ನು ಗಮನಿಸುತ್ತಿದ್ದಾಳೆ ಎನ್ನುವುದನ್ನೇ ರಾಜು ಮರೆತು ಬಿಟ್ಟಿದ್ದಾನೆ. ಮಂಜರಿ ತನ್ನ ಚಾಣಾಕ್ಷ ಮಾತುಗಳಿಂದ ರಾಜು ಮುಖವಾಡವನ್ನು ಬಿಚ್ಚಿಡಲು ಯತ್ನಿಸ್ತಾಳೆ. ಒಂದೆಡೆ ನಾಟಕವಾಡುವವರ ನಡುವೆ ಸಾಕ್ಷಿ ಇಂದು ಸೀರೆ ಉಟ್ಟು ಅತ್ಯಂತ ಸುಂದರವಾಗಿ ಆಫೀಸ್ಗೆ ಬಂದಿಳಿದಿದ್ದಾಳೆ. ಸಾಕ್ಷಿಯ ಈ ಹೊಸ ಅವತಾರ ನೋಡಿ ಆಫೀಸ್ನಲ್ಲಿರುವವರೆಲ್ಲ ಆಶ್ಚರ್ಯಚಕಿತರಾಗಿದ್ದಾರೆ. ಆದರೆ ಮಂಜರಿಯ ಕಣ್ಣು ಮಾತ್ರ ಬೇರೆಯದೇ ರೀತಿಯಲ್ಲಿ ಯೋಚಿಸುತ್ತಿದೆ. ಸಾಕ್ಷಿ ಹೀಗೆ ಸೀರೆ ಉಟ್ಟು ಸಂತೋಷದಿಂದ ಮೆರೆಯುತ್ತಿದ್ದರ ಹಿಂದೆ ಖಂಡಿತವಾಗಿ ಇನ್ಯಾರೋ ಒಬ್ಬ ಹೊಸ ವ್ಯಕ್ತಿ ಇದ್ದಾನೆ. ಅವಳು ಯಾರನ್ನು ಪ್ರೀತಿಸುತ್ತಿದ್ದಾಳೆ. ಅವಳ ಈ ನಗುವಿಗೆ ಬೇರೆ ಯಾರೋ ಕಾರಣ ಎಂದು ರಾಜು ಮನಸ್ಸಿನಲ್ಲಿ ಮಂಜರಿ ಅನುಮಾನದ ವಿಷ ಬೀಜವನ್ನು ಬಿತ್ತುತ್ತಾಳೆ. ಇತ್ತ ಆಫೀಸ್ಗೆ ಸಾಕ್ಷಿ ತಡವಾಗಿ ಬಂದಿದ್ದನ್ನು ಕಂಡು ಅಗ್ನಿ ಕೆಂಡಾಮೆಂಡಲವಾಗ್ತಾನೆ. ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಸಹಿಸಲು ಸಾಧ್ಯವೇ ಇಲ್ಲ ಎಂದು ಗರ್ಜಿಸುತ್ತಿರುವ ಅಗ್ನಿ ಇವತ್ತು ಸಾಕ್ಷಿಗೆ ಸರಿಯಾದ ಚಳಿ ಬಿಡಿಸಲೇಬೇಕು ಎಂದು ಕಾದು ಕುಳಿತಿದ್ದಾನೆ. ಮುತ್ತುಸ್ವಾಮಿ ಕನ್ಸ್ಟ್ರಕ್ಷನ್ ಫೈಲ್ ಹಿಡಿದು ಕಾನ್ಫರೆನ್ಸ್ ರೂಮ್ಗೆ ಬರಲು ಸಾಕ್ಷಿಗೆ ಸೂಚನೆ ಸಿಕ್ಕಿದ್ದು ಅಗ್ನಿಯ ಕೋಪಕ್ಕೆ ಅವಳು ಹೇಗೆ ಎದುರಾಗುತ್ತಾಳೆ ಎನ್ನುವುದೇ ದೊಡ್ಡ ಕುತೂಹಲ. ಇನ್ನೊಂದೆಡೆ ಅತಿಥಿ ಮತ್ತು ಯುವಿ ನಡುವೆ ಪ್ರೀತಿಯ ಹೆಸರಿನಲ್ಲಿ ಅನುಮಾನದ ಕರಿನೆರಳು ಆವರಿಸುತ್ತಿದೆ. ಅತಿಥಿ ಅತ್ಯಂತ ಪ್ರೀತಿಯಿಂದ ಯುವಿಗೆ ಒಂದು ಸಿಹಿ ತಿಂಡಿ ಕಳುಹಿಸಲು ಅವನ ಮನೆ ಅಡ್ರೆಸ್ ಕೇಳ್ತಾಳೆ. ಆದರೆ ಯುವಿ ಮಾತ್ರ ತನ್ನ ಅಡ್ರೆಸ್ ನೀಡಲು ಹಿಂದೇಟು ಹಾಕ್ತಾನೆ. ಅತಿಥಿ ಎಷ್ಟೇ ವಿನಂತಿಸಿದರೂ ಯುವಿ ರೇಗಿ ಬಿದ್ದು, ನಾನು ಬಡವರ ಮನೆ ಹುಡುಗ, ನೀನು ಶ್ರೀಮಂತ ಮನೆ ಹುಡುಗಿ, ನಿನಗೆ ನನ್ನ ಮೇಲೆ ಏನಾದರೂ ಅನುಮಾನ ಇದೆಯಾ? ನಾನು ನಿನ್ನನ್ನು ಮೋಸ ಮಾಡುತ್ತಿದ್ದೇನೆ ಎಂದುಕೊಂಡಿದ್ದೀಯಾ ಎಂದು ಮಾತನ್ನು ಬೇರೆಡೆಗೆ ತಿರುಗಿಸ್ತಾನೆ. ಯುವಿಯ ಈ ವಿಚಿತ್ರ ನಡೆ ಮತ್ತು ಮಾತುಗಳು ಅತಿಥಿಯ ಮನಸ್ಸಿನಲ್ಲಿ ಯುವಿ ನಿಜವಾಗಿಯೂ ಯಾರು ಎನ್ನುವ ದೊಡ್ಡ ಪ್ರಶ್ನೆಯನ್ನು ಮೂಡಿಸುತ್ತದೆ. ಮಂಜರಿಯ ಸಂಚು ಫಲಿಸುತ್ತಾ ಅಗ್ನಿಯ ಕೋಪಕ್ಕೆ ಸಾಕ್ಷಿ ಏನಾಗುತ್ತಾಳೆ? ಯುವಿಯ ಅಸಲಿ ರೂಪ ಅತಿಥಿಗೆ ತಿಳಿಯುತ್ತಾ? ಮುಂದಿನ ಹಂತಗಳಲ್ಲಿ ಏನಾಗಲಿದೆ ಎಂದು ಕಾದು ನೋಡಬೇಕಾಗಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.